ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಫೋಟೋ ಕಳಿಸಿದ್ರು. ಅವರ ಹೆಸರು ಬಂದು ಪದ್ಮ ಅನ್ನೋರು. ನನಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ರು. ಅವ್ರೇನು ಕಳಿಸಿದ್ದಾರೆ ಅಂದರೆ ನೋಡ್ತಾ ಇರ್ಬೋದು. ಇಲ್ಲಿದೆಯೋ ಇಲ್ಲಿ ಕುಪ್ಪೆ ಬರುತ್ತೆ ಅಂತ ಕಳಿಸಿದ್ದಾರೆ. ಇಲ್ಲಿ ಈ ಸೈಡಲ್ಲಿ ಕುಪ್ಪೆ ಬರುತ್ತೆ ಅಂತ ಹೇಳಿದ್ದಾರೆ. ಏನು ಕುಪ್ಪೆ ಬರ್ತೈತೆ ಅಂತ ನಾನು ತೋರಿಸ್ತೀನಿ. ಈಗ ಅದಕ್ಕೆ ನಾನು ಬ್ಲೌಸ್ ಇಟ್ಕೊಂಡೆ ಕೂತಿದ್ದೀನಿ. ನಾನು ಯಾವ ಥರ ಅದನ್ನು ಕ್ಲಿಯರ್ ಮಾಡಬೇಕು ಅಂದ್ಬಿಟ್ಟು ನೋಡಿ. ಫಸ್ಟು ನೀವೇನು ಮಾಡ್ತೀರಾ ಅಂದರೆ, ಅಲ್ಲಿ ಏನಾಗಿದೆ ಅಂದರೆ, ಅವರು ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಕಂಕ್ಳ ಆರ್ಮೋಲ್ ಅಂತ ಏನಂತೀರೋ ಅದು ಈ ಪೋರ್ಷನಲ್ಲಿ ಜಾಸ್ತಿ ಐತಿ ಬಟ್ಟೆ ನೋಡಿ. ಇಲ್ಲಿ ಜಾಸ್ತಿ ತೆಗೆದುಕೊಂಡಾಗ ನಾವು ಏನು ಮೇಯ್ನ್ ಬ್ಲೌಸ್ ಇರುತ್ತೋ ಈ ಪೋರ್ಷನಲ್ಲಿ ಜಾಸ್ತಿ ನಾವು ಬಟ್ಟೆಯನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಅವ್ರದ್ದು ಇಷ್ಟಿರೋದ್ರಿಂದ ಬ್ಲೌಸನ್ನು ಕೂಡಿಸ್ದಾಗ ನಾವೇನಾಗುತ್ತೆ, ಅಲ್ಲಿ ಎಕ್ಸ್ಟ್ರಾ ಇರೋಂತಹ ಬಟ್ಟೆ ಏನಾಗ್ತದೆ, ಕುಪ್ಪೆ ಬರುತ್ತೆ. ಮತ್ತು ನಾವು ಬ್ಲೌಸಲ್ಲಿ ಇದನ್ನೇನು ಮಾಡ್ತೀವಿ, ಏನೋ ನೋಡ್ತಾ ಇರ್ಬೋದು. ನಾವು ತೋಳಲ್ಲಿ ಏನೋ ಇಲ್ಲಿ ಬ್ಲ್ಯಾಕ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಇದು ನೋಡಿ. ತೋಳಲ್ಲೂ ಸಹ ನಾವು ಇದನ್ನು ಸರಿ ಕಟ್ ಮಾಡಲಿಲ್ಲ ಎಕ್ಸ್ಟ್ರಾ ಅಂತ ಅಂದಾಗ ಇಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ನೀವು ಕರೆಕ್ಟಾಗಿ ಕೂರಿಸಿದ್ರಿ ಅಂತ ಅಂದಾಗ ನೋಡಿ, ಯಾವ ಥರ ನೀಟಾಗಿ ಕೂರಿಸ್ಬೇಕು ಅಂತಂದರೆ, ನಾವು ಇದನ್ನು ಕ್ಲೀನಾಗಿ ತೋಳಾಗಿರಬೇಕು. ಮತ್ತು ಇಲ್ಲಿ ಆದಷ್ಟು ಏನು ಈ ಪೋರ್ಷನ್ ಇದೆ ಇಲ್ಲಿ ನೀಟಾಗಿ ಕಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ ನಾನು ಹೇಳೋದು. ಕುಪ್ಪೆ ಬರೋದಕ್ಕೆ ಅದೊಂದೇ ಇರೋದು. ನಾನಿಲ್ಲಿ ಹೊಲ್ದು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈಗ ನೀಟಾಗಿ ನಾನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ತೋಳನ್ನು ಕೂಡ ಕರೆಕ್ಟಾಗಿ ಹೊಲ್ದು ತೋರಿಸ್ತೀನಿ. ತೋಳನ್ನು ಯಾವ ಥರ ನೀಟಾಗಿ ನೀವು ಇಲ್ಲೂ ಕೂಡ ಕರೆಕ್ಟಾಗಿ ಕಟ್ ಮಾಡಿರಬೇಕು. ತೋಳು ಕೂಡ ಕರೆಕ್ಟಾಗಿ ಮಾಡಿದ್ದಾಗ ಯಾವುದೇ ಕುಪ್ಪೆ ಅನ್ನೋದು ಬರಲ್ಲ ಫ್ರೆಂಡ್ಸ್. ಈಗ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಏನಿರುತ್ತೋ ಇದು ನೀಟಾಗಿ ಫಸ್ಟು ನೀವು ನೋಡ್ಕೊಳ್ಳಿ. ಇದು ನಾನು ಬ್ಯಾಕು ಫ್ರಂಟು ಕರೆಕ್ಟ್ ಆಯ್ತಾ ಇಲ್ವಾ ನೋಡಿಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಅಕಸ್ಮಾತ್ ಏನಾದರೂ ನೋಡ್ದೇ ನೀವು ಕೂಡಿಸಿದ್ರಿ ಅಂದರೆ ನಮ್ಮದು ತೋಳು ಕರೆಕ್ಟಾಗಿ ಬರಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಫ್ರಂಟ್ ಒಂದು ಸ್ವಲ್ಪ ಜಾಸ್ತಿ ಐತೆ. ನಾನು ನೀಟಾಗಿ ಅದನ್ನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ತುಂಬಾ ಕೇರ್ಫುಲ್ಲಾಗಿ ಬ್ಲೌಸು ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ, ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಇಲ್ಲಿ ಬಂದು ಡಿಫ್ರೆನ್ಸ್ ಬಂದು ಸ್ವಲ್ಪನೇ ಇದೆ ನೋಡಿ. ಇಲ್ಲಿ ಬಂದು ನಮ್ಮದು ನೋಡಿ, ಇಲ್ಲಿಗೆ ನಮ್ಮದು ಮೈನ್ ಫ್ಯಾಬ್ರಿಕ್ ಐತೆ, ಅಷ್ಟೇ ನಾನು ಗ್ಯಾಪನ್ನು ಕೊಟ್ಟಿದ್ದೀನಿ. ಯಾಕಂದರೆ ನಾವು ಕೆಲವು ಟೈಮಲ್ಲಿ ಎಲ್ಲ ಬ್ಲೌಸ್ಗಳಿಗೂ ಎಲ್ಲ ರೂಲ್ಸು ಫಾಲೋ ಆಗೋಲ್ಲ. ಕೆಲವರು ಬ್ರಾಡ್ ಇಟ್ಕೊಂಡು ಫ್ರಂಟು ಬ್ರಾಡ್ ಇಟ್ಕೊಂಡವರು ಆ ಥರ ಎಲ್ಲ ಆದಾಗ ಕೆಲವು ಸಲ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನೀವು ವಿ ಥರ ಅವ್ರು ನೋಡ್ಬೋದು. ನೀವು ಇನ್ನೊಂದು ಸಲ ಅಲ್ಲೋಗಿ ಬ್ಯಾಕಲ್ಲಿ ಹೋಗಿ ನೋಡಿ, ವಿ ಥರ ಕಟ್ ಮಾಡಿದ್ದಾರೆ. ಈ ಥರ ಇರೋದ್ರಿಂದ ಇಲ್ಲಿ ಜಾಸ್ತಿ ಬಟ್ಟೆ ಆಗ್ಬಿಟ್ಟು ಏನಾಗುತ್ತೆ, ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರಲ್ಲ. ಅದಕ್ಕೇನೇನೇ ನೋಡ್ಕೊಳ್ಳಿ ಯಾವ ಥರ ಅಂತ. ಮತ್ತು ತೋಳು ಅಷ್ಟೇ, ಕೆಲವರು ಕೇಳ್ತಾನೆ ಇರ್ತೀರ ತೋಳು ಕರೆಕ್ಟಾಗಿ ಬರ್ತಿಲ್ಲ ಅಂದ್ಬಿಟ್ಟು. ಅವ್ರಿಗೋಸ್ಕರ ತೋಳು ಕೂಡ ನೋಡಿ, ಇಲ್ಲಿ ಏನು ನಮ್ಮದು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಟ್ಕೊಂಡ್ರೆ ಇಲ್ಲಿ ನಮ್ಮದೇನು ಸೆಂಟರ್ ಇದೆ ಅದು ಕರೆಕ್ಟಾಗಿ ಕೂರ್ತಾ ಇಲ್ಲ. ಕರೆಕ್ಟಾಗಿ ನಾಚನ್ನು ಹಾಕೊಂತೀನಿ ನಾನಿಲ್ಲಿ ಸೆಂಟರ್ಗೆ. ನಮ್ಮದು ಸೆಂಟರ್ ಏನಿರುತ್ತೋ ಅದು ಕರೆಕ್ಟಾಗೇ ಇರಬೇಕು ಫ್ರೆಂಡ್ಸ್. ಈ ಏನು ಭುಜಾದ ಸೆಂಟರ್ ಪಾಯಿಂಟ್ ಇರುತ್ತೋ ಇಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕು. ನಾನು ಯಾವಾಗಲೂ ಮೇಯ್ನ್ ನೋಡೋದೆ ಅದನ್ನು. ಮತ್ತು ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ತೀನಿ ನಾನು. ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹೋಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ನಮ್ಮದು ತೋಳು ಅಲ್ಲಿಂದಲೇ ನಾನು ಕೊಡ್ತಾ ಹೋಗ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗೈತೆ, ಇಲ್ಲಿಂದ ಕೊಡ್ತಾ ಹೋಗ್ತೀನಿ. ನೀವು ಅನ್ಕೊಂತೀರೇನೋ ಜಾಸ್ತಿ ಆಗಲಿಲ್ವಾ, ಕಡಿಮೆ ಆಗಲಿಲ್ವಾ ಅಂತ. ನಾನು ತೋರಿಸ್ತೀನಿ ಆಮೇಲೆ. ಖಂಡಿತವಾಗ್ಲೂ ಇಲ್ಲ, ಜಾಸ್ತಿನೂ ಆಗಿರಲ್ಲ. ಇದು ಬಂದು ಎದೆ ಸುತ್ತಳತೆ ಇಷ್ಟಾದರೆ ಸಾಕು ಫ್ರೆಂಡ್ಸ್. ನಾನು ಜಾಸ್ತಿ ನನಗೆ 2 ಇಂಚಸ್ ಏನು ತೆಗೆದುಕೊಂಡಿರ್ತೀನಿ ಅದಕ್ಕಿಂತ ಕೆಲವು ಟೈಮು ಒಂದು ಸ್ವಲ್ಪ ಜಾಸ್ತಿ ನನಗೆ ತೆಗೆದುಕೊಂಡಿರ್ತೀನಿ. ಅಂಥ ಟೈಮಲ್ಲಿ ಈ ಥರ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಮ್ದು ಏನು ಮೇಯ್ನ್ ಅಂದರೆ ನಾವು ಏನು ಸೆಂಟರ್ಗೆ ಪಾಯಿಂಟ್ ಇರುತ್ತೋ ಅದನ್ನು ಕರೆಕ್ಟಾಗಿ ಕೂರಿಸ್ಬೇಕು ಫ್ರೆಂಡ್ಸ್. ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಡಬೇಡಿ. ನೀಟಾಗಿ ಕರೆಕ್ಟಾಗಿ ಕೂರಿಸ್ರಿ, ಅವಾಗ ನೀಟಾಗಿ ಬರುತ್ತೆ. ಆ ಕಂಕ್ಳ ಹತ್ರ ನೀವು ಆದಷ್ಟು ನೀಟಾಗಿ ಕಟ್ಟನ್ನು ಮಾಡಿ ಫ್ರೆಂಡ್ಸ್. ಅಷ್ಟೇ ನಾನು ಕೇಳ್ಕೊಳ್ಳೋದು ನೋಡಿ. ಎರಡೂ ಸೈಡಲ್ಲೂ ಹಾಫ್ ಇಂಚ್ ಎಕ್ಸ್ಟ್ರಾ ಬಂತು. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡಲ್ಲೂ ಜಾಸ್ತಿ ಬಂದಿರೋದ್ರಿಂದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮದು ನಾನು ತೋರಿಸ್ತೀನಿ. ಈಗ ನಾನು ಒಂದೇ ಸ್ಟಿಚ್ಚನ್ನು ಹಾಕಿದ್ದೀನಿ. ಬ್ಯಾಕಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಕ್ ಸ್ಟಿಚಿಂಗ್ ನೋಡ್ತಾ ಇರ್ಬೋದು. ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬಂದಿದೆ.
ಅವ್ರದ್ದು ನಾನು ನಿಮಗೆ ಅಳತೆ ಬ್ಲೌಸು ತೋರಿಸ್ತೀನಿ. ಕೆಲವು ಟೈಮು ತುಂಡ ತೋಳು ಇಟ್ಕೊಳ್ಳೋದಾಗಿರ್ಬೋದು, ಬ್ರಾಡ್ ಇಟ್ಕೊಳ್ಳೋದಾಗಿರ್ಬೋದು, ಅವಾಗ ಏನು ನಾರ್ಮಲ್ ಬ್ಲೌಸ್ಗಳ ಥರ ಇರುತ್ತೆ. ನೋಡಿ, ಇದು ಅವ್ರಿಗೆ ನಾನು ಬ್ರಾಡ್ ಇಟ್ಟಿಲ್ಲ ಅಂತ ಕಂಪ್ಲೇಂಟು, ಇದನ್ನು ಬ್ರಾಡ್ ಇಟ್ಟಿಲ್ಲ ಮತ್ತು ಜಾಸ್ತಿ ಇದಾಯಿತು, ಶೋಲ್ಡರ್ ಎಲ್ಲ ಜಾಸ್ತಿ ಆಯಿತು ಅಂತ ಕಂಪ್ಲೇಂಟ್ ಮಾಡಿ ಈಗ ಶೋಲ್ಡರು ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಅಳತೆ ಅಷ್ಟೇ ಇರಲಿ, ಮತ್ತು ಇದೆಲ್ಲ ಶೋಲ್ಡರ್ ಕಡಿಮೆ ಮಾಡಬೇಕಾಗಿತ್ತು. ನೋಡಿ, ಸೇಮ್ ಅಳತೆ ಐತೆ, ಮತ್ತು ಶೋಲ್ಡರ್ ಕಡಿಮೆ ಇಡಬೇಕಾಗಿತ್ತು. ನಾನು ನೋಡ್ತಾ ಇರ್ಬೋದು, ಶೋಲ್ಡರ್ ಜಾಸ್ತಿ ಅಗಲ ಇಟ್ಟಿದ್ದೀರಾ ಅಂತ ಕಂಪ್ಲೇಂಟು. ನೋಡಿ, ಇದು ಶೋಲ್ಡರ್ಲಿಗೆ ಬಂದೈತೆ, ಆಫಿಗೆ ನಾನು ಶೋಲ್ಡರ್ಲಿಗೆ ಇಟ್ಟಿದ್ದೀನಿ. ಅವಾಗ ಏನಾಗುತ್ತೆ, ಶೋಲ್ಡರ್ ನಾವು ಹಿಂಗೆ ತೆಗೆದುಕೊಂಡಾಗ ಇಲ್ಲಿ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಮತ್ತು ಬ್ರಾಡಲ್ಲೂ ಅಷ್ಟೇ ಆಗಿರ್ಬೋದು, ನೀವು ಬ್ರಾಡ್ ಇಟ್ಟಿಲ್ಲ ಅಂತ ಇದನ್ನು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ಫ್ರೆಂಡ್ಸ್, ಆಗಲೇ ತುಂಬ ದಿನದ ಮುಂಚೆ, ಆಗಲೇ ಒಂದು ಹತ್ತತ್ರ ಒಂದು 2-3 ವರ್ಷ ಅಂದ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೇಲೆ ಹಾಕಿದರೆ ನಾನು ತೋರಿಸಿರ್ತಿದ್ದೆ, ಈ ಡಿಸೈನ್ಸ್ ತೋರಿಸಿರ್ತಿದ್ದೆ. ಆದರೆ ಇಲ್ಲಿ ಇದು ತುಂಬ ಹಿಂದೆ ಆಗಿರೋದ್ರಿಂದ ನಾನು ಇದನ್ನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇದು ನಾನೇ ಸ್ಟಿಚ್ ಮಾಡಿದ್ದು. ಬ್ರಾಡ್ ಇಟ್ಟಿಲ್ಲ ಅಂತ ಕಂಪ್ಲೇಂಟು ನನಗೆ, ಮತ್ತು ಇಲ್ಲೂ ಅಷ್ಟೇ ಡೀಪ್ ಇಟ್ಟಿಲ್ಲ ಅಂತ ಕಂಪ್ಲೇಂಟ್. ಆದ್ದರಿಂದ ಈಗ ಏನು ಮಾಡಿದ್ದೀನಿ, ಎಲ್ಲನೂ ಇದರೊಳಗೆ ಡೀಪಾಗಿರ್ಬೋದು ಅಥವಾ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ನಾನು ಡೀಪ್ ಅನ್ನೋದಾಗಿರ್ಬೋದು ಇಟ್ಟಿದ್ದೀನಿ ನೀಟಾಗಿ, ಮತ್ತು ಬ್ರಾಡು ಇಟ್ಟಿದ್ದೀನಿ. ಮತ್ತು ತೋಳು ಅಷ್ಟೇ, ಅವ್ರು ಏನು ಹೇಳಿದ್ರು ಶೋಲ್ಡರೆಲ್ಲ ಚಿಕ್ಕದಾಗಿಡಬೇಕು ಅಂತ, ಮತ್ತು ಇದು ಬಾರ್ಡರ್ ಬಂದು ಹಿಂಗಿಂಗೆ ಕೊಡಬೇಕಾಗಿತ್ತು, ಅವ್ರು ಹೇಳಿದ್ರು ಹಿಂಗಿಂಗೆ ಕೊಡು ಅಂತ. ಓಕೆ, ನಾವು ಏನು ಮಾಡಬೇಕು ಅಂದರೆ, ಯಾರು ಕಸ್ಟಮರ್ಸ್ಗಳು ನಿಮಗೆ ಯಾವ ಥರ ಹೇಳ್ತಾರೋ ಆ ರೂಲ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಅವ್ರದ್ದು ಮತ್ತು ಹೇಳ್ತಿರ್ತೀರಾ ನೀವು ಇದನ್ನು ಕ್ರಾಸ್ ಕಟ್ ಮಾಡಿದ್ರೆ ಕರೆಕ್ಟಾಗಿ ಸ್ಟಿಚಿಂಗ್ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಬರುತ್ತೆ. ಮತ್ತು ತೋಳು ನಾವು ಆ ಥರ ಕಟ್ ಮಾಡಿದಾಗ ತೋಳು ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ತೋಳಲ್ಲಿ ಇಲ್ಲಿ ನಾವೇನಾದರೂ ಇಲ್ಲಿ ಜಾಸ್ತಿ ಇಲ್ಲಿ ಕಡಿಮೆ ಮಾಡೋದು ಅಂದರೆ ನೋಡಿ, ಈ ಶೇಪ್ ಇಲ್ಲಿ ಎತ್ಕೊತಾ ಇರ್ತದೆ, ಇಲ್ಲಿ ಕುಪ್ಪೆ ಬಂದುಬಿಡ್ತದೆ. ಅದಕ್ಕೆ ಆದಷ್ಟು ನಾವು ವೇರ್ ಮಾಡಿದಾಗ ತುಂಬ ನೀಟ್ ಫಿನಿಶಿಂಗ್ ಅನ್ನೋದು ಬರಬೇಕು. ಆದ್ದರಿಂದ ಈ ರೂಲ್ಸನ್ನು ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಈ ಥರ ನೀವು ಸ್ಟಿಚ್ ಮಾಡಿದಾಗ ಕುಪ್ಪೆ ಅನ್ನೋದು ಬರಲ್ಲ ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು. ಮತ್ತು ಎದೆ ಸುತ್ತಳತೆ ಒಂದ್ಸಲ ನಾನು ನಿಮಗೆ ಚೆಕ್ ಮಾಡಿಸ್ಬಿಡ್ತೀನಿ. ಅಲ್ಲಿ ಜಾಸ್ತಿ ಐತೆ, ಬೇಕಾದರೆ ಕಮೆಂಟ್ ಮಾಡಿ ಹೇಳಿರ್ತೀರ, ಜಾಸ್ತಿ ಐತೆ ಕಡಿಮೆ ಐತೆ ಅಂದ್ಬಿಟ್ಟು. ಇದು ನೋಡು, ಇದು ಉಕ್ಸ್ ಪಟ್ಟಿ ಇರೋದು, ಇದು ಕೂಡ ಉಕ್ಸ್ ಪಟ್ಟಿ ಇಲ್ಲಿಡ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿಗೆ ಬರ್ತಾ ಐತೆ ಅಂತ ಸ್ಟಿಚಿಂಗ್. ನೋಡಿ, ಇಲ್ಲಿಗೆ ಬರಬೇಕು. ನಾನು ಸ್ಟಿಚಿಂಗ್ ಕರೆಕ್ಟಾಗಿ ಎಳೆದೇ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ತಾ ಇರ್ಬೋದು, ಇಲ್ಲಿಗೆ ಸ್ಟಿಚಿಂಗ್ ಬರಬೇಕು. ಸಾರಿ ಫ್ರೆಂಡ್ಸ್, ಇನ್ನೊಂದ್ಸಲ ತೋರಿಸ್ತೀನಿ. ನೋಡಿ, ಇದು ಕರೆಕ್ಟಾಗಿ ಸ್ಟಿಚಿಂಗು, ಯಾಕಂದರೆ ಲೇಯರ್ ನಿಮಗೆ ಕರೆಕ್ಟಾಗಿ ತೋರಿಸ್ಬೇಕಲ್ವ ಅಂದ್ಬಿಟ್ಟು. ನೋಡಿ, ಇಲ್ಲಿ ಕರೆಕ್ಟಾಗೈತೆ, ಇಲ್ಲೂ ಕರೆಕ್ಟಾಗೈತೆ. ನಮ್ಮದು ಸ್ಟಿಚಿಂಗ್ ಬಂದು ಅದೆಲ್ಲೈತೋ ಅಲ್ಲಿಗೆ ಮಾರ್ಕ್ ಹಾಕ್ತೀನಿ. ನಮ್ಮದು ಅವ್ರದ್ದು ಸ್ಟಿಚಿಂಗ್ ಎಲ್ಲೈತೋ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಬಿಟ್ಟು ನಿಮಗೆ ನೋಡಿ, ಇಲ್ಲಿಗೆ ಸ್ಟಿಚಿಂಗ್ ಕರೆಕ್ಟಾಗಿ ಅವ್ರದ್ದು ಬರಬೇಕು. ಆಮೇಲೆ ಎಷ್ಟು ಬಟ್ಟೆ ಐತೆ ನೋಡ್ತಾ ಇರ್ಬೋದು. ನಾನು ಇಲ್ಲಿಗೆ ಕರೆಕ್ಟಾಗಿ ಅವ್ರದ್ದು ಸ್ಟಿಚಿಂಗ್ ಬರಬೇಕು. ಇನ್ನೂ ಇಷ್ಟು ಬಟ್ಟೆ ಜಾಸ್ತಿ ಇರೋದ್ರಿಂದ ಇದು ನಾನು ಏನು ಅಂದರೆ ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿದ್ದೆ ಫ್ರೆಂಡ್ಸ್. ಯಾಕಂದರೆ ಇದು ಸ್ಮೂತು ಬಟ್ಟೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಅಂದ್ಬಿಟ್ಟು ಏನು ಮಾಡಿದ್ದೆ, ಇದು ಕಟಿಂಗ್ ವಿಡಿಯೋ ನಾನು ಮಾಡಿಲ್ಲ, ಆದ್ದರಿಂದ ನಿಮ್ಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿದ್ದೆ. ನೋಡ್ತಾ ಇರ್ಬೋದು, ಇಲ್ಲಿಗೆ ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡು ಜಾಸ್ತಿ ಆಗಿರೋದ್ರಿಂದ ಕರೆಕ್ಟ್ ಅಳತೆ ಇಲ್ಲಿಗೆ ಬರುತ್ತೆ. ನಾನು ಇನ್ನೂ ಜಾಸ್ತಿನೇ ಐತೆ ಸ್ಟಿಚಿಂಗ್. ಇಲ್ಲಿಗೆ ಹೋದರೂ ಕೂಡ 2 ಇಂಚಸ್ ಎಲ್ಲ ಇದಾಗಿ ಕಟ್ ಮಾಡ್ತೀನಿ. ನೋಡಿ, ಇಷ್ಟು ಮಾತ್ರ ನಾನು ಉಳಿಸ್ಕೊತೀನಿ, ಇದ್ದಿದ್ದು ಕಟ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಇದನ್ನು ಸ್ಮೂತ್ ಇದರಿಂದ ಎಕ್ಸ್ಟ್ರಾ ನಂಗೆ ತೆಗೆದುಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಇಲ್ಲಿಗೆ ಸ್ಟಿಚ್ ಐತೆ ಕರೆಕ್ಟಾಗಿ, ಅಲ್ಲಿಗೆ ಸ್ಟಿಚ್ಚನ್ನು ಹಾಕೊಂತೀನಿ. ಇಲ್ಲಿ ಕರೆಕ್ಟಾಗೈತೆ ಫ್ರೆಂಡ್ಸ್. ಇಲ್ಲಿ ಏನು ನಮ್ಮದು 2 ಇಂಚು ಇದೈತೋ ಕರೆಕ್ಟಾಗೈತೆ. ಈ ಕಡೆ ಮಾತ್ರನೇ ಕಂಕ್ಳು ಕಡೆ ಜಾಸ್ತಿ, ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಕರೆಕ್ಟಾಗಿ ನಾನು ಏನು ಹಿಂಗೈತೋ ಹಿಂಗೆ ಕಟ್ಟಿಂಗನ್ನು ನೋಡ್ತಾ ಇರ್ಬೋದು, ಹಿಂಗೆ ಸ್ಟ್ರೈಟಾಗಿ ಕಟ್ಟಿಂಗ್ ಮಾಡ್ತೀನಿ. ಆವಾಗ ನಮ್ಮದು ಸ್ಟಿಚಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಹಿಂಗೆ ಕರೆಕ್ಟಾಗಿ ನಾನು ಹಿಂಗೆ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ. ನೋಡ್ತಾ ಇರ್ಬೋದು, ನಾನು ಹಿಡಿದಿಟ್ಟಿದ್ದೀನಿ. ನೋಡಿ, ಹಿಂಗೆ ಸ್ಟಿಚಿಂಗ್ ಹಾಕ್ತೀನಿ, ಆವಾಗ ಅವ್ರದ್ದು ಬ್ಲೌಸು ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಾವು ಕರೆಕ್ಟಾಗಿ ಬ್ಲೌಸ್ ಅಳತೆಯನ್ನು ತೆಗೆದುಕೊಂಡು ಕರೆಕ್ಟಾಗಿ ಸ್ಟಿಚ್ಚನ್ನು ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಬ್ಯಾಕಲ್ಲೂ ಅಷ್ಟೇ. ವಸಂತ ಅವರು ಬ್ಯಾಕಲ್ಲಿ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರ, ಈಗ ಬ್ಯಾಕು ಫ್ರಂಟು ನಿಮಗೆ ಜಾಸ್ತಿ ಆಗ್ತಾಯಿದೆ, ಫ್ರಂಟ್ ಕಡಿಮೆ ಆಗ್ತಾಯಿದೆ ಅನಿಸಿದ್ರೆ ನೀವೇನು ಮಾಡಿ, ಈ ಥರ ಹಿಂಗಿರುತ್ತಲ್ಲ ಫ್ರಂಟ್ ಬ್ಯಾಕಲ್ಲಿ
ನೀವು ಅಳತೆ ಸ್ಟಿಚಿಂಗ್ ಹಾಕಬೇಕಾದ್ರೆ ನೋಡಿ, ಇಲ್ಲಿ ಬ್ಯಾಕಿಂದ ಒಂದು ಸ್ವಲ್ಪ ಜಾಸ್ತಿ ಐತಲ್ವಾ, ಈ ಥರ ಒಂದು 1/2 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಸ್ಟಿಚಿಂಗ್ ಹಾಕಬೇಕಾದ್ರೆ. ಏನು ಇಲ್ಲಿ ಕರೆಕ್ಟಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಕರೆಕ್ಟಾಗಿ ನಂದು ಐತೆ. ಈಗ ಏನು ಮಾಡಿ ಗೊತ್ತಾ, ಸ್ಟಿಚಿಂಗ್ ಹಾಕಬೇಕಾದ್ರೆ ತೋಳಿಂದು ಅಷ್ಟೇ ಹಿಂಗೊಂಚೂರು ಎಕ್ಸ್ಟ್ರಾ ತೆಗೆದುಕೊಳ್ಳಿ, ತೋಳಿಂದು ಮತ್ತು ಇದನ್ನು ಎಕ್ಸ್ಟ್ರಾ ಹಿಂಗೆ ತೆಗೆದುಕೊಂಡು ಏನು ಮಾಡಿ ಇಲ್ಲಿಗೆ ಸ್ಟಿಚ್ಚನ್ನು ಹಾಕಿ, ಇಲ್ಲಿ ಕರೆಕ್ಟಾಗಿ ನಮ್ದು ಏನಾಯ್ತು ಅಲ್ಲಿ ಕರೆಕ್ಟಾಗಿ ನೀವು ಸ್ಟಿಚ್ಚನ್ನು ಈ ಥರ ಹಾಕ್ಬಿಟ್ರೆ ಅವಾಗ ಫ್ರಂಟಲ್ಲಿ ನಾವು ಕಡಿಮೆನೇ ತೆಗೆದುಕೊಂಡಿರ್ತೀವಿ, ಅವಾಗ ಫ್ರಂಟಲ್ಲಿ ಜಾಸ್ತಿ ಪೋರ್ಷನ್ ಬಂದಿರ್ತದೆ, ಬ್ಯಾಕಲ್ಲಿ ಕಡಿಮೆ ಆಗಿರ್ತದೆ. ಇಲ್ಲಾಂದರೆ ಸಾಮಾನ್ಯ ಬೇಕು, ಬ್ಯಾಕಲ್ಲಿ ಜಾಸ್ತಿ ಬೇಕು ಅಳುತ್ತೆ. ಅವಾಗ ನಾನು ಅದಕ್ಕೋಸ್ಕರ ಹೆಚ್ಚಿಗೆ ಬಂತು ಅಂತ ನೀವೇನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಹಂಗೆ ಬೇಕೇ ಬೇಕು ಅನ್ನೋದಾದರೆ ಈ ಥರ ಸ್ಟಿಚ್ಚನ್ನು, ಈ ರೂಲ್ಸ್ ಫಾಲೋ ಮಾಡಿ. ಕರೆಕ್ಟಾಗಿ ಬಂತು ಅಂದರೆ ಇದನ್ನೇ ಮಾಡಿ, ಇಲ್ಲ ಅಂದರೆ ನಾವು ಹಳೆ ಮೆಥಡ್ ಏನು ಮಾಡ್ತಿದ್ದೀರೋ ಹಂಗೆ ಕರೆಕ್ಟಾಗಿ ಬಂತು ಅಂದರೆ ಹಂಗೆ ಸ್ಟಿಚ್ ಮಾಡಿ. ನಮಗೆ ಬ್ಲೌಸು ಕರೆಕ್ಟ್ ಆಗೋದು ಮುಖ್ಯನೇ ಹೊರತು ನಮ್ಗೆ ಆ ಥರ ಬರ್ತೈತೆ ಈ ಥರ ಬರ್ತೈತೆ ಅನ್ನೋದಲ್ಲ ಮುಖ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.